ನನ್ನ ಹೆಸರ ಕೆಂಚಪ್ಪ ಕೋಳಿ. ಇದು ನನ್ನ ಸ್ವಂತ 4 ಎಕರೆ ದ್ರಾಕ್ಷಿ ಐತಿ. ನಾ ಈಗ ನನ್ನ ದ್ರಾಕ್ಷಿ ಪ್ಲಾಟ್ಗ 40 ದಿವಸ ಆಗೈತಿ. ನಾ ಈಗ ನನ್ನ ಪ್ಲಾಟ್ಗ ಆಲ್ರೆಡಿ ಬಿಡ್ಲಾತೀನಿ. 1 ಎಕರೆ 5 ಲೀಟರ್ ಈ ಪ್ರಮಾಣ ಬಿಡ್ಲಾತೀನಿ. ಇದಕ್ಕೆ ಕಟ್ಕಿಲೆ ಒಮ್ಮೆ ಢವಳಸ್ಕೊಂಡ್ ತೋತೀನಿ, ಅಂದ್ರೆ ಎಲ್ಲ ಮಿಕ್ಸ್ ವ್ಯವಸ್ಥಿತ ಆಗಬೇಕತ್ತ. ಈಗ ನಮ್ಮ ದ್ರಾಕ್ಷಿ ನೀರು ಬಿಡ್ತೀವಿ ನಾವು. ನೀರು ಬಿಡ ಅಲ್ಲಿ ನಿಮ್ಮ ಅಲ್ಲಿ ಹಿಡಿಯೋ ಮಾಡಿ ತೋರಿಸ್ತೀವಿ. ಅಲ್ಲಿ 40 ದಿವಸ ಪ್ಲಾಟ್ ಐತಿ. ಈಗ ನಾವು ನೋಡ್ತೀವಿ. ಈಗ ನಾವು ಈಗ ಸದ್ಯ ಅದು ಆಲ್ರೆಡಿ ಡ್ರಿಪ್ ಕೊಟ್ಟಿವು. ಎಲ್ಲಿ ಡ್ರಿಪ್ ಬಂದೈತೆ ನಾ ಚೆಕ್ ಮಾಡ್ಲೇಬೇಕಾ, ಎಲ್ಲಕ್ಕೆ ಸಾರ್ಕೆ ನೀರು ಬೀಳ್ತಾವನಿಲ್ಲ ಇದನ್ನು ಚೆಕ್ ಮಾಡಿ ಹಾಕ್ತೈತಿ. ಈಗ ನಮ್ಮ ಕಡ್ಡಿ ನೋಡ್ರ ಬೆಸ್ಟ್ ಕಡ್ಡಿ ಆಗ್ಯಾವ. ಇದಕ್ಕ ಈಗ ನಮ್ದ ಫಿಕ್ಸ್ ಗಾಡ ಸೆಲ್ಫಾಕ್ಸ್ ಈಗ ಆಲ್ರೆಡಿ ನಾವು ಸ್ಪ್ರೇ ತಗೊಂಡಿವಿ. ಇದಕ್ಕ ಅದ್ರಲ್ಲಿ ಕಣ್ಣ ನೋಡು ನಾವು ಕಣ್ಣು ನೋಡ್ರಿ ಈಗ ತಗೊಂಡ್ ಬರ್ರಿ. ಈಗ ಕಣ್ಣು ಹೆಂಗೈತಿ ನೋಡ್ರಿ ಸದ್ಯಕ್ಕೆ ಹಿಂಗ ಇನ್ ನೋಡ್ರಿ ಕಣ್ಣು ಹೆಂಗೈತಿ. ಕಣ್ಣು ಚಲೋ ಉಬ್ಬೈತಿ. ಕಡ್ಡಿನೂ ಹೆಂಗಾಗ್ಯಾವ ತಯಾರ. ಕಡ್ಡಿ ನೋಡ್ರಿ ಹೆಂಗ್ ತಯಾರಾಗ್ಯಾವ. ಬೆಸ್ಟ್ ಕಡ್ಡಿ ಆಗ್ಯಾವ. ಸೆಲ್ಫಾಕ್ಸ್ ಫಿಕ್ಸ್ ಗಡದ ಸ್ಪ್ರೇ ಆಗ್ಯಾವ. ಸೆಲ್ಫಾಕ್ಸ್ ನಾವ 100 ಲೀಟರ್ ನೀರ್ ಕಲ್ಲಾಗ 250 ml ಸ್ಪ್ರೇ ತಗೊಂಡಿವು. ಮತ್ತ ಫಿಕ್ಸ್ ಗಡದಾಗ 100 ಲೀಟರ್ ನೀರಿಗೆ 100 ml ಹಿಂಗ್ ಸ್ಪ್ರೇ ತಗೊಂಡೆವು. ನಮ್ಗೀಗ ಆಲ್ರೆಡಿ ರಿಸಲ್ಟ್ ನಿಮ್ಗೆ ನಾಳೆ 2 ದಿನದಾಗ ನಿಮ್ಗೆ ಫರಕ್ ಕಾಣಿಸ್ತೈತಿ. ಎಲ್ಲಿ ಹಿಂಗ್ ಫ್ರೆಶ್ ಆಗಿಲ್ಲ ಹಂಗ ಗಿಡಗಳು ಕಾಣಿಸ್ತಾವ. ಈಗ ಸದ್ಯ ನೋಡ್ತಿರೋ ಬಿಸಿಲು ಕಾಲ ಹೆಂಗ ಎಲ್ಲಿ ಆಗ್ಯಾವ. ನೀವು ನಾಳೆ 2 ದಿನ ಮತ್ತೊಂದು ಹಿಡಿಯೋ ಮಾಡಿವಲ್ಲ, ಎಲ್ಲಿ ನೀವು ಫ್ರೆಶ್ ಕಾಣಿಸ್ತಾವ. ಮತ್ ಎಲ್ಲಿ ಜಾಡ ಆಗ್ಲಕ್ಕ ಫಾಯ್ದಾ ಭಾಳ. ಇದಕ್ಕೆ ಮೊದಲೇ ಈಗ ಸಿಲಿಕಾನ್ ಹೋಗ್ಯಾವ. ಜಡ್ ಸಿಲಿಕಾನ್ ಸ್ಪ್ರೇ ಕೊಟ್ಟೆವು. ಮತ್ತ ಟೈಮ್ ನ್ಯೂಟ್ರಿ ಬಿಟ್ಟೆವು. ಕೊಂಬಿ ಜೆಲ್ ಕೊಟ್ಟೆವು. 25 ಕ್ಯಾರೆಟ್ ಬಿಟ್ಟೈತಿ. ಮತ್ತ ಪ್ಲಾಂಟ್ ಗ್ರೋನು ಬಿಟ್ಟೆವು. ಅದ್ರ ಕಲಾಗಿ ಸದ್ಯ ಖರ್ಗ್ ಪ್ಲಾಟ್ ಭರ್ಪೂರ್ ಐತಿ. ಕಡ್ಡಿನು ಒಡಿಲಾಗ್ನು ಎಷ್ಟು ವೇಸ್ಟ್ ದಗದ ಮಾಡೈತಿ. ಎಲ್ಲ ಒಂದು ಕಣ್ಣು ಉಳಿದಿಲ್ಲ. ಎಲ್ಲ ಕಣ್ಣು ಚಲೋ ಹೆಂಗ್ ಹೊಡೆದವ. ಮತ್ತೊಂದು ಇದಕ್ ನಾವು ಮಕ್ನಿ ಕಲಾಗ ಫಾಸ್ಟರ್ ಯೂಸ್ ಮಾಡಿವು. ಮತ್ತ ಕರ್ಪ ಈ ಡೌನಿ ಬರಬಾರ್ದ ನಮ್ಮಲ್ಲಿ ನಡು ಒಮ್ಮಿ ಮಾಡ ಮತ್ತ ಮಳಿದ ಪ್ರಾಬ್ಲಮ್ ಇತ್ತ. ಆ ಟೈಮಿಗೆ ನಾವು ಕಂಬ್ಯಾಕ್ ಸ್ಪ್ರೇ ತಗೊಂಡೆವು. ಬೇಸಿ ಸ್ಪ್ರೇ ನ್ಯೂಟ್ರೆಕ್ಸಲ್ ಇದಕ್ಕ ಬೇಸಿ ಸ್ಪ್ರೇ ಆಗ್ಯಾವ. ಈಗ ನಾವು ನೋಡಿದ್ರ ಏಕ್ದಮ್ ಚಲೋ ಪರಿಸ್ಥಿತಿ ಒಳಗೈತಿ. ಹಂಗೆ ನೀವು ನ್ಯೂಟ್ರೆಕ್ಸಲ್ ಪ್ರಾಡಕ್ಟ್ ಬೇಸಿ ನಮ್ಮ ಅದಾವ. ನೀವು ನಮ್ಮ ಶೆಡ್ಯೂಲ್ ಐತಿ ಆ ಪದ್ಧತಿಲೇ ನ್ಯೂಟ್ರೆಕ್ಸಲ್ ಪ್ರಾಡಕ್ಟ್ ಯೂಸ್ ಮಾಡ್ರಿ. ಕಡ್ಡಿ ಚಲೋ ಆತಾವ. ಈಗ ಏಪ್ರಿಲ್ ಕರಡ್ ಚಟ್ನಿ ಒಳಗೆ ನೀವು ಸದ್ಯ ಗಿಡಗಳಿಗೆ ಎಟ್ ಗೊಬ್ಬರ ಎಟ್ ಮೈಕ್ರೋನ್ಟ್ರ್ ಮೇಯಿಸ್ತೀರಿ ಅಟ್ ನಿಮ್ಗೆ ಈಗ ಸದ್ಯ ಚಲೋ ಐತಿ. ಮುಂದ್ ಹೋಗಿ ನೀವು ಮಾಲ್ ಕರಗಲ್ಲ, ಮಾಲ್ ಉದುರುದ್ ಕಮ್ಮಿ ಆಗ್ತೈತಿ. ಮತ್ ಮಮ್ಮಿ ಕಾಲಾಗನು ಅದ್ರ ಈಗೇ ನೀವು ವ್ಯವಸ್ಥೆ ಮೇಯಿಸಲ್ಲ ಮುಂದ್ ಫಾಯ್ದಾ ನಿಮ್ಮ ಇಳುವರಿ ಚಲೋ ಬರ್ತೈತಿ. ಇದ್ರ ಕಾಲಾಗನ ನಿಮ್ಗೆ ನಮ್ಮ ಪದ್ಧತಿ ಶೆಡ್ಯೂಲ್ ಐತಿ. ಆ ಶೆಡ್ಯೂಲ್ ನೀವು ಕಂಟಿನ್ಯೂ ಮಾಡ್ರಿ. ನಿಮ್ಮಲ್ಲಿ ಮಾಲ್ನು ಚಲೋ ಬೀಳ್ತೈತಿ. ಉತ್ಪಾದನೆ ಸರಿ ಹೊಂಟೈತಿ. ನಾವು ಹೋದ ವರ್ಷ ಇದ್ರಕ ಉತ್ಪಾದನ್ ಎಲ್ಲ ಲೇಟ್ ಮೇ ಎಂಡಕ್ಕೆ ಸ್ಪ್ರೇ ತಗೊಂಡ ಚಟ್ನಿ ತಗೊಂಡ ನಾವು ಉತ್ಪಾದನೆ ಚಲೋ ತೆಗ್ದಿವಿ. ನಮಸ್ತೆ.